ಇರೋ ತುಂಡು ಭೂಮಿಯಲ್ಲಿ ಯಾವ ಬೆಳೆ ಬೆಳೆದ್ರೂ ಕೈಗೆ ಹತ್ತಲಿಲ್ಲ ನೋಡಿ ಆ ರೈತನಿಗೆ. ಮೈತುಂಬಾ ಸಾಲ ಮಾಡಿಕೊಂಡು ಮುಂದೇನಪ್ಪ ಅಂತ ಯೋಚಿಸ್ತಾ ತನ್ನ ಹೊಲದಲ್ಲಿ ಈ ಬೆಳೆಯನ್ನ ಹಾಕಿದ್ರು ನೋಡಿ, ವರ್ಷದಲ್ಲೇ ಲಕ್ಷಾಧಿಪತಿ ಆಗೋಗಿದ್ದಾರೆ. ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿರುವ ಬೆಳೆ, ಬರಗಾಲದ ಮಧ್ಯೆಯೂ ಬಂಪರ್ ಫಸಲು. ಜಿಲ್ಲೆಯ ಹಲವು ರೈತರು ಅಯ್ಯೋ ಮಳೆ ಇಲ್ಲ, ಬೆಳೆ ಇಲ್ಲ ಅಂತ ಕಣ್ಣೀರು ಹಾಕ್ತಿದ್ರೆ, ಇಲ್ಲೊಬ್ಬ ರೈತ ಲಕ್ಷ ಲಕ್ಷ ಸಂಪಾದಿಸಿ ಎಲ್ಲರೂ ಶಬ್ಬಾಸ್ ಅನ್ನೋ ಹಾಗೆ ಮಾಡಿದ್ದಾರೆ. ಆಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಅಂತ ತಿಂಗಳಿಗೆ ಲಕ್ಷ ಲಕ್ಷ ಗಳಿಸ್ತಿದ್ದಾರೆ. ಹೌದು, ಬೀದರ್ನ ಕೋಳಾರ ಗ್ರಾಮದ ಬಾಬ್ ಶೆಟ್ಟಿ ಅನ್ನೋ ಈ ರೈತ ತಮ್ಮ ಜಮೀನಿನಲ್ಲಿ ಶುಂಠಿ ಬೆಳೆದು ಎಕರೆಗೆ 6 ಲಕ್ಷದಂತೆ ಭರ್ತಿ ಸಂಪಾದನೆ ಮಾಡ್ತಿದ್ದಾರೆ. ಇಲ್ಲಿ ನಂದು 3 ಎಕರೆ ಹೊಲ ಐತಿ. ಅಲ್ಲಿ 1 ಎಕರೆ ಶುಂಠಿ ಹಚ್ಚೀನಿ. ಹೋದ ವರ್ಷ 2016 ಜೂನ್ 16ನೇ ತಾರೀಕು ಹಚ್ಚೀನಿ. ಸುಮಾರು 9 ಕ್ವಿಂಟಲ್ ಬೀಜ ಹಚ್ಚೀನಿ. ಅದಕ್ಕೆ ಈಗ ಇಳುವರಿ ಸರಿಯಾಗಿ ಹೊಂಟದೆ. ಈಗ ಮಾರ್ಕೆಟ್ ರೇಟ್ ಏನಂದ್ರೆ 4-4.5 ಆಗ್ಬೋದು. ಸುಮಾರು 120 130 ತನಕ ಇಳುವರಿ ಬರ್ಬೋದು, ಕ್ವಿಂಟಲ್ ಬರ್ಬೋದು. ಈ ಮಾರ್ಕೆಟ್ ಒಂದು ಸುಮಾರು 4.5 ಲಕ್ಷದ ಶುಂಠಿ ಆಗ್ತದೆ. ಇದಕ್ಕೆ 1,30,30,000 ರೂಪಾಯಿ ಲಾಗೋಡಿ ಬಂದ ಖರ್ಚು. ರೈತ ಬಾಬ್ ಶೆಟ್ಟಿಗೆ ಕೃಷಿಯ ಬಗ್ಗೆ ಅಷ್ಟೇನು ಜ್ಞಾನ ಇಲ್ಲ. ಆದರೆ ಕೃಷಿ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳ ಜೊತೆ ಸದಾ ಒಡನಾಟ ಇಟ್ಕೊಂಡಿರೋ ಇವರು ಫಸಲು ತೆಗೆಯೋ ಕಲೆಯನ್ನ ಕರಗತ ಮಾಡಿಕೊಂಡಿದ್ದಾರೆ. ಮೊದಲು ಕೃಷಿಯಲ್ಲಿ ಸಾಕಷ್ಟು ನಷ್ಟ ಅನುಭವಿಸುತ್ತಿದ್ದ ಬಾಬ್ ಶೆಟ್ಟಿ ವೈಜ್ಞಾನಿಕ ಪದ್ಧತಿ ಅಳವಡಿಸಿಕೊಂಡು ಲಾಭ ಮಾಡ್ತಿದ್ದಾರೆ. ಹನಿ ನೀರಾವರಿ ಯೋಜನೆಯಲ್ಲಿ ಹೊಲಕ್ಕೆ ಡ್ರಿಪ್ ಮೂಲಕ ನೀರು ಹಾಯಿಸಿ ಒಳ್ಳೆ ಫಸಲು ತೆಗೆತಿರುವ ಬಾಬ್ ಶೆಟ್ಟಿ ಸ್ಮಾರ್ಟ್ ರೈತನಂತೆ ಕಾರ್ಯನಿರ್ವಹಿಸುತ್ತಿದ್ದಾರೆ. ಹೊಲದಲ್ಲಿ ಜೂನ್ ಒಳಗೆ ಹಾಕಿದ್ದೆವು ಸರ್, 15 ಡೇಟಿಗೆ ಹೋದ ವರ್ಷ. ಇವಾಗ 9 ತಿಂಗಳ ಬೆಳೆ ಆ್ಯಕ್ಚುಲಿ ಸರ್. ಇದು 9 ತಿಂಗಳಲ್ಲಿ ಹಾರ್ವೆಸ್ಟಿಂಗ್ ಬರುತ್ತೆ 9 ತಿಂಗಳಲ್ಲಿ. ಆದರೆ ಇವರು 13 ಮಂತ್ಸ್ ಇಟ್ಟಿದ್ದಾರೆ. ಸ್ವಲ್ಪ ಜಾಸ್ತಿ ಬೆಳೆ ಮತ್ತೊಂದು ರಿಟರ್ನ್ ಬಂದುಬಿಟ್ಟಿದೆ. ಬಟ್ ಈ ಬೆಳೆ ಕಬ್ಬಿನಕಿನ್ನ ಸ್ವಲ್ಪ ಚೆನ್ನಾಗಿದೆ ಸರ್. ಈ ಒನ್ ಟೈಮ್ ಇನ್ವೆಸ್ಟ್ಮೆಂಟು ಸ್ವಲ್ಪ ಡೈಲಿ ವಿಸಿಟ್ ಕೊಡಬೇಕಾಗುತ್ತೆ ಸರ್, ಅಷ್ಟೇ, ಏನಿಲ್ಲ. ಉಳ್ಕಿದ ಒಂದೇ ಸಲ ಕೆಲಸ. ಕಬ್ಬಿನ ಥರ ಬೇರೆ ಜಾಸ್ತಿ ಸದ್ಯಕ್ಕೆ ತೆಗೆಯೋದು ಅದು ಏನು ಪ್ರಾಬ್ಲಮ್ ಇಲ್ಲ ಸರ್. ಜಿಲ್ಲೆಯಲ್ಲಿ ಯಾವ ಜಮೀನಿಗೆ ಕಣ್ಣು ಹಾಯಿಸಿದ್ರೂ ರೈತರು ಕಬ್ಬು ಬೆಳೆದಿದ್ದಾರೆ. ಆದರೆ ಇದರಲ್ಲಿ ಲಾಭ ಅಷ್ಟಕ್ಕಷ್ಟೇ. ನಾನು ಕಬ್ಬು ಬೆಳೆದು ಕೈ ಸುಟ್ಟುಕೊಳ್ಳೋಕೆ ಇಷ್ಟ ಇಲ್ಲ, ಹೀಗಾಗಿ ಶುಂಠಿ ಬೆಳೆದು ಲಾಭ ಮಾಡ್ತಿದ್ದೇನೆ ಅಂತ ಹೇಳೋ ಈ ರೈತ ಕೃಷಿ ಅಧಿಕಾರಿಗಳ ಸಲಹೆ ಮೇರೆಗೆ ಬೇರೆ ರೈತರು ಬಂಪರ್ ಶುಂಠಿ ಬೆಳಿಬಹುದು ಅಂತ ಹೇಳ್ತಿದ್ದು, ಇತರ ರೈತರಿಗೆ ಇವರು ಮಾದರಿಯಾಗಿರೋದಂತೂ ಸುಳ್ಳಲ್ಲ. ಸುರೇಶ್ ನಾಯಕ್, TV9 ಬೀದರ್.